ಕೆಟ್ಟ ದಿನಗಳಲ್ಲಿ ನಾವಿದ್ದೇವೆ. ಇವತ್ತು ಪ್ರಪಂಚವು ಕೆಟ್ಟೋಗಿದೆ, ಈ ಲೋಕವು ಕೆಟ್ಟೋಗಿದೆ, ಜನರು ಕೆಟ್ಟು ಹೋಗ್ತಾ ಇದ್ದಾರೆ. ಕಾರಣ ಏನಂದ್ರೆ ರಾತ್ರಿ ಎಲ್ಲ ಕೆಟ್ಟದ್ದೇ, ಬೇಡವಾದದನ್ನ ನೋಡುತ್ತಾ ಇದ್ದಾರೆ, ಮೊಬೈಲ್ ನಲ್ಲಿ ಕೆಟ್ಟದ್ದು ಬಿತ್ತುತ್ತಾ ಇದ್ದಾರೆ, ಕೆಟ್ಟದ್ದು ಪಡ್ಕೊಳ್ತಾ ಇದ್ದಾರೆ. ಶೋಧನೆ ಇವತ್ತು ನಮ್ಮ ಕೈಯಲ್ಲಿದೆ. ಮೊಬೈಲ್ ಒಳ್ಳೆಯದೇ, ಮೊಬೈಲ್ ಇಲ್ಲದೆ ಜೀವನ ಇಲ್ಲ. ಇವತ್ತು ಜಾಗ್ರತೆಯಾಗಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು. ಕರೆಂಟ್ ಒಳ್ಳೆಯದೇ, ಅದಿರೋದ್ರಿಂದಲೇ ಬೆಳಕು ಬರ್ತಾ ಇದೆ, ಅದನ್ನು ಜಾಗ್ರತೆಯಾಗಿ ಉಪಯೋಗ ಮಾಡಿಕೊಂಡ್ರೆ. ಇಲ್ಲದೆ ಇದ್ರೆ ಸಾಯಿಸತ್ತೆ ಕರೆಂಟ್, ನಮ್ಮೆಲ್ಲರಿಗೂ ಗೊತ್ತಿದೆ. ಸೇಮ್ ಮೊಬೈಲ್ ಒಳ್ಳೆಯದೇ, ಅದನ್ನ ಉಪಯೋಗ ಮಾಡಿಕೊಳ್ಳುವಂತ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದೇ. ಇಲ್ಲದೆ ಇದ್ರೆ ಅದು ನಾಶ ಮಾಡುತ್ತೆ. ಎಷ್ಟೋ ಜನ ಕಣ್ಣುಗಳು ಹೋಗಿದ್ದಾವೆ, ಎಷ್ಟೋ ಜನ ತಲೆ ನರಗಳು ಸತ್ತು ಹೋಗಿದ್ದಾವೆ. ಜಾಗ್ರತೆ ಉಳ್ಳವರಾಗಿ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಆ ರಾತ್ರಿ ಜಾವದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿದರೆ ಬೈಬಲ್ ನಮ್ಮ ಕೈಯಲ್ಲೇ ಇರುತ್ತೆ. ಬೈಬಲ್ ಓದೋದಾಗಲಿ, ದೇವರ ವಾಕ್ಯವನ್ನು ಧ್ಯಾನ ಮಾಡುವುದಾಗಲಿ, ಪ್ರಾರ್ಥನೆ ಮಾಡುವುದಾಗಲಿ ನಾವು ಮಾಡಿದ್ರೆ ಖಂಡಿತವಾಗಲೂ ಪರಲೋಕದ ಸ್ವರವನ್ನು ನಾವು ಕೇಳುತ್ತೇವೆ, ಆತನ ದರ್ಶನವನ್ನು ನಾವು ನೋಡುತ್ತೇವೆ, ನಮ್ಮ ಪ್ರಾರ್ಥನೆಗೆ ಪ್ರತಿಫಲವನ್ನು ಕೂಡ ನಾವು ನೋಡುತ್ತೇವೆ.